ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ವಿಡಿಯೋಗಳ ಉದ್ದೇಶ ಎಲ್ಲರೂ ಧನವಂತರಾಗಬೇಕು, ಆರೋಗ್ಯವಂತರಾಗಬೇಕು ಮತ್ತು ನೆಮ್ಮದಿವಂತರಾಗಬೇಕು. ಸ್ನೇಹಿತರೆ, ಇವತ್ತಿನ ದಿನ ಶಿವರಾತ್ರಿ. ಬಗ್ಗೆ ಮಾತಾಡೋಣ. ಈ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ತಾರೀಕು 15/2/2026 ಸಾಯಂಕಾಲ 6:15 ಮೇಲೆ ಮಹಾಶಿವರಾತ್ರಿ ಶುರುವಾಗ್ತದೆ. ಈ ಹಬ್ಬ ಅನಾದಿ ಕಾಲದಿಂದ ಆಚರಿಸುತ್ತಿದ್ದೇವೆ. ಮೂಲತಃ ತಮಿಳುನಾಡಿನ ಅರುಣಾಚಲೇಶ್ವರದಲ್ಲಿ ಈ ಹಬ್ಬವನ್ನು ಆಚರಿಸಲು ಅಲ್ಲಿಂದ ಶುರುವಾಯಿತು ಅನ್ನೋ ಒಂದು ಪ್ರತೀತಿ ಇದೆ. ನಮ್ಮ ವೇದಗಳಲ್ಲೂ ಇದ್ರ ಬಗ್ಗೆ ಹಬ್ಬದ ಬಗ್ಗೆ ಉಲ್ಲೇಖ ಇದೆ. ಶಂಕರಾಚಾರ್ಯರು ಈ ಹಬ್ಬದ ಬಗ್ಗೆ, ಶಿವನ ಬಗ್ಗೆ ಒಂದು ಸೂತ್ರವನ್ನು ರಚಿಸಿರುತ್ತಾರೆ. ಈ ಶಿವ ಅನ್ನೋ ಪದಕ್ಕೆ ಶಂಕರ, ನಂಜುಂಡೇಶ್ವರ, ಹರಹರ ಮಹಾದೇವ ಅನೇಕ ಹೆಸರುಗಳಿಂದ ಈ ಶಿವನನ್ನು ಆರಾಧಿಸುತ್ತೇವೆ, ಕರೆಯುತ್ತೇವೆ. ನಮ್ಮ ಶಿವ ಅಷ್ಟು ದಯಾಮಯ, ಇನ್ನೊಬ್ಬ ದೇವರು ಇಲ್ಲ ಅನ್ನೋ ಥರ ನಮ್ಮ ದೇಶದ ಉದ್ದಗಲಕ್ಕೂ ಶಿವರಾತ್ರಿ ಹಬ್ಬ ಆಚರಿಸುತ್ತೇವೆ ಮತ್ತು ಆರಾಧನೆ ಮಾಡುತ್ತೇವೆ. ಈ 12 ಜ್ಯೋತಿರ್ಲಿಂಗ ದೇವಸ್ಥಾನಗಳು ಒಂದೇ ಲೈನಲ್ಲಿ, ರೇಖೆಯಲ್ಲಿರುವುದು ಒಂದು ವಿಶೇಷ. ನಮ್ಮ ಭಾರತ ದೇಶ ಶಿವಮಯವಾಗಿರುವುದರಲ್ಲಿ ಸಂದೇಹವಿಲ್ಲ. ಒಂದಲ್ಲ ಒಂದು ಕಾಲಕ್ಕೆ ಇಡೀ ಪ್ರಪಂಚನೇ ಶಿವಮಯವಾದ್ರೂ ಆಶ್ಚರ್ಯ ಆಗುವುದಿಲ್ಲ. ಸ್ನೇಹಿತರೆ, ಈ ನಮ್ಮ ದೇಶದಲ್ಲಿ ಅನೇಕ ದೇವಸ್ಥಾನಗಳಲ್ಲಿ ಅನೇಕ ಕಡೆ ಶಿವ ಆರಾಧನೆ ಈ ಶಿವರಾತ್ರಿ ದಿವಸ ತುಂಬ ವಿಶೇಷ ಭಕ್ತಿಯಿಂದ ಆಚರಿಸುತ್ತೇವೆ. ನಮ್ಮ ಸದ್ಗುರು ಜಗ್ಗಿ ವಾಸುದೇವನ್ ಅನ್ನೋ ಗುರುಗಳು 33 ವರ್ಷದಿಂದ ಕೊಯಮತ್ತೂರು ಈಶಾ ಫೌಂಡೇಶನಲ್ಲಿ ಈ ಶಿವರಾತ್ರಿಯ ಇಡೀ ರಾತ್ರಿ ಭಕ್ತಿ ಭಾವದಿಂದ ಶಿವರಾತ್ರಿಯನ್ನು ಆಚರಿಸುತ್ತಾರೆ. ಇಡೀ ಮಾನವ ಕುಲಕ್ಕೆ ಒಂದು ಒಳ್ಳೆ ಮೆಸೇಜನ್ನು ದಯಪಾಲಿಸ್ತಾ ಇದ್ದಾರೆ. ಪ್ರಸಾದ ವಿನಿಯೋಗ ಇರ್ತದೆ. ಭಕ್ತಿ ಭಾವದಿಂದ ಶಿವಾರಾಧನೆಯನ್ನು ಮಾಡುತ್ತಾರೆ. ಸ್ನೇಹಿತರೆ, ಈ ಶಿವರಾತ್ರಿ ಅನ್ನೋದು ಪ್ರತಿ ತಿಂಗಳು ಬರುವ ಅಮಾವಾಸ್ಯೆ ಹಿಂದಿನ ರಾತ್ರಿಯನ್ನು ಶಿವರಾತ್ರಿ ಅಂತಾರೆ. ಈ ಮಹಾಶಿವರಾತ್ರಿಯನ್ನು ಶಿವರಾತ್ರಿ ಹಬ್ಬಕ್ಕೆ ಮಹಾಶಿವರಾತ್ರಿ ಅಂತ ಕರೀತಾರೆ. ಈ ಹಬ್ಬ ಅನ್ನು ನಮ್ಮ ಭಾರತ ಖಂಡದಲ್ಲಿ ಎಲ್ಲ ಜನಾಂಗದವರು ಸಾಮಾನ್ಯವಾಗಿ ಆಚರಿಸುತ್ತಾರೆ. ಭಾರಿ ವಿಶೇಷವಾದ ಹಬ್ಬ ಇದು. ರಾತ್ರಿ ಪೂರ್ತಿ ಉಪವಾಸ ಇದ್ದು ಶ್ರದ್ಧಾಭಕ್ತಿಯಿಂದ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಎಂದು ಜಪ ಮಾಡುವುದರಲ್ಲೂ ಈ ಮಂತ್ರಕ್ಕೆ ಯಾವ ದೀಕ್ಷೆನೂ ಬೇಕಾಗಿರೋದಿಲ್ಲ. ಇನ್ನೂ ವಿಶೇಷವಾದ ಜಪ ಮಾಡಬೇಕಾದ್ರೆ, ಬೀಜ ಮಂತ್ರಗಳೆಲ್ಲ ಪಠಣ ಮಾಡಬೇಕಾದ್ರೆ ದೀಕ್ಷೆ ತಗೊಂಡಿರೋರು ಮಾಡಿದರೆ ಒಳ್ಳೆಯದು. ಈ ಪೂಜೆ, ಜಪ, ಈ ಆರಾಧನೆ, ಈ ಜಾಗರಣೆ, ಉಪವಾಸ ಇವೆಲ್ಲನೂ ಆವತ್ತಿನ ರಾತ್ರಿ ಅವರವರಿಗೆ
ಅವರವರ ಮನೆಯಲ್ಲೇ ಮಾಡ್ಕೋಬೋದು, ಅಥವಾ ದೇವಸ್ಥಾನದಲ್ಲಿ ಮಾಡ್ಬೋದು, ಇಲ್ಲ ಅನೇಕವಾದ ಸೂಕ್ತವಾದ ಸ್ಥಳವನ್ನು ಆರಿಸ್ಕೊಂಡು ಆ ಜಾಗದಲ್ಲಿ ಸಾಯಂಕಾಲ 6:15ರಿಂದ ಬೆಳಗಿನ ಜಾವವರೆಗೂ ಶ್ರದ್ಧಾಭಕ್ತಿಯಿಂದ ಆಚರಿಸಿದ್ರೆ ಶಿವ ಅನುಗ್ರಹ ಅಂತೂ ಸಿಗೋದರಲ್ಲಿ ಡೌಟೇ ಇಲ್ಲ. ಈ ದಯಾಮಯನಾದ ನಮ್ಮ ಶಿವ ಪಾರ್ವತಿ ಕರುಣಿಸದೇ ಇರೋರು ಎಲ್ಲರಿಗೂ ಕರುಣೆ ತೋರಿಸ್ತಾರೆ. ಪ್ರತಿದಿನ ಮುಳುಗುವಾಗ 5 ಸಲ 9 ಸಲ ಓಂ ನಮಃ ಶಿವಾಯ ಅನ್ನೋದು, ಮುಳ್ಕೊಳ್ಳೋದು, ಬೆಳಗ್ಗೆ ಎದ್ದ ತಕ್ಷಣ ಓಂ ನಮಃ ಶಿವಾಯ ಅಂತ ಎದ್ದೇಳೋದು, ಇದು ಒಂದು ಪದ್ಧತಿ ಇದೆ ನಮ್ಮ ಸುಮಾರು ಜನರಲ್ಲಿ. ಈ ಶಿವ ಎಷ್ಟೋ ಕಷ್ಟಗಳನ್ನ ಪರಿಹರಿಸಿ ಸುಖ ಸಂತೋಷ ನೆಮ್ಮದಿ ಆರೋಗ್ಯ ಕಾಪಾಡೋದ್ರಲ್ಲಿ ದಯಾಪರನು ಅನ್ನೋದರಲ್ಲಿ ಸಂದೇಹವೇ ಇಲ್ಲ. ಪ್ರತಿಯೊಬ್ಬರೂ ನಮ್ಮ ಭಾರತ ಖಂಡದಲ್ಲಿರ್ಬೋದು, ಪ್ರಪಂಚದಾದ್ಯಂತ ಈ ಶಿವನಾಮವನ್ನು ಪಠಿಸಿ ನಮ್ಮ ಈ ಮಹಾಶಿವರಾತ್ರಿಗೆ ಈ ಶಿವ ಪಾರ್ವತಿಗೆ ಆರಾಧನೆಯಿಂದ ಭಕ್ತಿಭಾವದಿಂದ ಪೂಜಿಸಿ ಶಿವನ ಪಾತ್ರಕ್ಕೆ ಅನುಗ್ರಹಿಸ್ತಾರೆ. ಅದರಿಂದ ಮುಂದಿನ ದಿನಗಳಲ್ಲಿ ಸುಖ ಸಂತೋಷ ಆರೋಗ್ಯ ಆಯುಷ್ಯು ಐಶ್ವರ್ಯ ಬರೋದರಲ್ಲಿ ಸಂದೇಹವೇ ಇಲ್ಲ. ಪ್ರತಿಯೊಬ್ಬರೂ ಶಿವ ಆರಾಧನೆಯನ್ನು ಮಾಡಿ ನಮ್ಮ ಶಿವನ ಪಾತ್ರರಾಗಬೇಕಂತೇಳಿ ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಥ್ಯಾಂಕ್ ಯು ಯೂನಿವರ್ಸ್. ಥ್ಯಾಂಕ್ ಯು ಸ್ನೇಹಿತರೆ.